ಎಲ್ಲರೂ ಸೇರಿ ದರ್ಶನ್ ಹೆಸರಲ್ಲಿ ಅರ್ಚನೆಯನ್ನ ಮಾಡ್ತಿದ್ದಾರೆ. ಹೀಗೆ ಹರಕೆಯನ್ನ ತೀರಿಸಿದ ಪವಿತ್ರ ಗೌಡ ಸೀದಾ ಹೋಗಿದ್ದು ಐಷಾರಾಮಿ ಅಪಾರ್ಟ್ಮೆಂಟ್ ಒಂದಕ್ಕೆ. ಸಂಬಂಧಿಕರ ಮನೆ ಅಂತ ಹೇಳಲಾಗ್ತಾ ಇದೆ. ಅದನ್ನ ಯಾವ ಸಂಬಂಧಿಕರು, ಯಾವ ರೀತಿ ಸಂಬಂಧಿಕರು ಅಥವಾ ಯಾವ ರೀತಿಯಾದ ಅರೇಂಜ್ಮೆಂಟ್ಸ್ ಆಗಿದೆ, ಅಲ್ಲಿ ಯಾರು ಮಾಡಿದ್ದಾರೆ, ಹೆಚ್ಚಿನ ಮಾಹಿತಿ ನಮಗಿಲ್ಲ. RR ನಗರ ಮನೆಗೆ ಹೋಗ್ಬೋದು ಅಥವಾ ತಾಯಿ ಮನೆಗೆ ಹೋಗ್ಬೋದು ಅಂತಿತ್ತು. ಬಟ್ ಅದೆಲ್ಲ ಇಂಡಿವಿಜುವಲ್ ಮನೆಗಳು. ಸೇಫ್ಟಿ ದೃಷ್ಟಿಯಿಂದ ಅಪಾರ್ಟ್ಮೆಂಟ್ ಒಳಗೆ ಹೋದ್ರೆ ಅಲ್ಲಿ ಗೇಟ್ನ ಒಳಗೆ ಹೋಗೋಕೆ ಒಂದಷ್ಟು ನಿರ್ಬಂಧ ಇರುತ್ತೆ, ಯಾರಂದ್ರೆ ಅವ್ರು ಹೋಗೋಂಗಿಲ್ಲ. ಹೀಗಾಗಿ ಭದ್ರತಾ ದೃಷ್ಟಿಯಿಂದ ಅಪಾರ್ಟ್ಮೆಂಟ್ ಹೋದ್ರು ಅಂತ ಹೇಳಲಾಗ್ತಾ ಇದೆ. ತಾಯಿ ಮನೆ ಅಂತೆ ಅದು. ಪವಿತ್ರ ಬಗ್ಗೆ ದರ್ಶನ್ ಅಭಿಮಾನಿಗಳು ಕೂಡ ಬೇಜಾರು ಮಾಡ್ಕೊಂಡಿದ್ದಾರೆ. ಕೆಲವರೆಲ್ಲ ಮನೆ ಮುಂದೆ ಬಂದು ಗಲಾಟೆ ಮಾಡೋ ಚಾನ್ಸಸ್ ಇದೆ. ನಮ್ಮ ಅಣ್ಣಂಗೆ ಜೈಲಿಗೆ ಹಾಕ್ಸ್ದವಳು ಇವಳು ಅಂತ ಹೇಳಿ, ನಮ್ಮ ಅತ್ತಿಗೆಗೆ ಜೈಲು, ಬಳ್ಳಾರಿ, ದೇವ್ರ ಗುಡಿ ಸುತ್ತೋಂಗ್ ಮಾಡಿದವಳು ಈಕೆ ಅನ್ನೋ ಬೇಜಾರು ಇರಬಹುದು ದರ್ಶನ ಕೆಲ ಅಭಿಮಾನಿಗಳಿಗೆ. ಇನ್ ಕೆಲವರು ಇದ್ದಾರೆ, ಇವರನ್ನು ಕೂಡ ಪವಿತ್ರ ಗೌಡ ಅವರನ್ನು ಕೂಡ ಅತ್ತಿಗೆ ಅಂತ ಕರೆಯೋರು. ಅವ್ರು ಹೋಗಲ್ಲ, ಬದಲಾಗಿ ಯಾರೆಲ್ಲ ದರ್ಶನ್ ಹಾಗೆ ವಿಜಯಲಕ್ಷ್ಮಿ ಅವರ ಕುಟುಂಬ ಚೆನ್ನಾಗಿರ್ಲಿ ಅಂತ ಬಯಸ್ತಾರೆ ಅಂಥವ್ರು ಬಂದು ಗಲಾಟೆ ಮಾಡಿದ್ರೆ ಅನ್ನೋ ಭಯ ಇದೆ. ಹೀಗಾಗೇನೆ ಭದ್ರತಾ ದೃಷ್ಟಿಯಿಂದ ಅಪಾರ್ಟ್ಮೆಂಟ್ ಸೇರಿದ್ದಾರೆ ಪವಿತ್ರ ಗೌಡ. 4 ದೃಶ್ಯಗಳನ್ನ ಏಕಕಾಲದಲ್ಲಿ ಗಮನಿಸ್ತಿದ್ದೀರಿ. ಜೈಲಿನಿಂದ ರಿಲೀಸ್ ಆದ ಕ್ಷಣದ ದೃಶ್ಯ ವಿತ್ ಫುಲ್ ಮೇಕಪ್, ಹೇರ್ ಸ್ಟ್ರೈಟ್ನಿಂಗ್, ಒಳ್ಳೆ ಡ್ರೆಸ್ಸು. ಜೈಲಿನ ಒಳಗೂ ಹೀಗೆ ಇದ್ರೆ ಗೊತ್ತಿಲ್ಲ. ಒಟ್ನಲ್ಲಿ ಪವಿತ್ರ ಗೌಡ ಆಚೆ ಬಂದಾಗ ಹೀಗಿದ್ರು. ಮತ್ತೊಂದು ಕಡೆ ಜೈಲಿಂದ ಆಚೆ ಬಂದ ತಕ್ಷಣ ಮಾಧ್ಯಮಗಳಿಂದ ಅವರ ಕುಟುಂಬಸ್ಥರೇನೆ ಬೌನ್ಸರ್ಗಳ ರೀತಿಯಲ್ಲಿ ಪವಿತ್ರ ಗೌಡ ಅವರನ್ನ ಕಾಪಾಡಿದ್ರು. ಕುಟುಂಬಸ್ಥರನ್ನ ನೋಡಿದಾಗ ಎಂಥವ್ರಿಗೆ ಆದ್ರೂ ಕೂಡ ಕಣ್ಣೀರು ಬರುತ್ತೆ. ಇಷ್ಟು ದಿನಗಳ ಕಾಲ ಅನುಭವಿಸಿದ ಸೆರೆವಾಸ, ಅಲ್ಲಿ ಅನುಭವಿಸಿದ ಕಷ್ಟದ ದಿನ, ಇತ್ಯಾದಿ ಇತ್ಯಾದಿ. ಅದಾದ ನಂತರ ದರ್ಶನ್ ಹೆಸರಲ್ಲಿ ಪೂಜೆ ಪುನಸ್ಕಾರ. ಅದಾದ ಮೇಲೆ ಈಗೇನು ಗಮನಿಸ್ತಿದ್ದೀರಿ ಅವರ ತಾಯಿಯವರು ಅಪಾರ್ಟ್ಮೆಂಟ್ ಅಂತ ಇದು, ಅಲ್ಲಿಗೆ ಹೋಗಿ ಸೆಟ್ಲ್ ಆಗಿದ್ದಾರೆ ಪವಿತ್ರ ಗೌಡ. ರೈಟ್, ನನ್ನ ಇಬ್ಬರು ಕಲೀಗ್ಸ್ BGS ಆಸ್ಪತ್ರೆ ಬಳಿಯಿಂದ ಶ್ರೀಲಕ್ಷ್ಮಿ ಹಾಗೆ ಪವಿತ್ರ ಗೌಡ ಅವರ ತಾಯಿಯ ಅಪಾರ್ಟ್ಮೆಂಟ್ ಬಳಿಯಿಂದ ಬಹುಶಃ ನನ್ನ ಕಲೀಗ್ ಶ್ರೀಪಾದ್ ಪಾಟೀಲ್ ಇಬ್ರು ಕೂಡ ಏಕಕಾಲದಲ್ಲಿ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ BGS ಆಸ್ಪತ್ರೆ ಅಪ್ಡೇಟ್ ತಿಳ್ಕೊಳ್ಳೋಣ ಅಂತ ಹೇಳಿ. ಏನಾಗ್ತದೆ ಶ್ರೀಲಕ್ಷ್ಮಿ? ಆಬ್ವಿಯಸ್ಲಿ ಇವತ್ತು ಹೆಚ್ಚಿನ ಓಡಾಟ ಗಿಡಾಟ ಇರಲ್ಲ, ಅಭಿಮಾನಿಗಳು ಬಂದ್ರೆ ಅಲ್ಲಿ ನಿಲ್ಲಿಕ್ ಬಿಡಲ್ಲ. ಆಸ್ಪತ್ರೆಯಲ್ಲೇ ಇರುವ ಇತರೆ ರೋಗಿಗಳಿಗೆ ಡಿಸ್ಟರ್ಬ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿ. ಸೊ ಏನಾಗ್ತಾ ಇದೆ ಆಸ್ಪತ್ರೆ ಒಳಗೆ, ಏನಾಗ್ತಿದೆ ಅನ್ನೋದ್ರದ ಅಪ್ಡೇಟ್ಸ್ ಏನಾದ್ರೂ ಇದೆಯಾ? ಆಸ್ ಇಫ್ ನಾವು ದರ್ಶನ್ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ, ರೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಅಷ್ಟೇ ಮಾಹಿತಿ ಇದೆಯೇ ಹೊರತು ಅದರಾಚೆಗೆ ಬೇರೆ ಯಾವುದೇ ಮಾಹಿತಿ ಆಸ್ಪತ್ರೆ ಕಡೆಯಿಂದ ಇಲ್ಲ. ಜೊತೆಗೆ ಇವತ್ತು ಅಲ್ಲಿ ನಿಯರ್ ಬೈ ಮೊಬೈಲ್ ನೆಟ್ವರ್ಕ್ ಅಬ್ಸಲ್ಯೂಟ್ಲಿ ಝೀರೋ ಆಗಿರೋದು ನೋಡ್ತಾ ಇದ್ರೆ ಮೊಬೈಲ್ ಜಾಮರ್ ಹಾಕಿದ್ದಾರೆ ಅನ್ನೋಂಥ ಭಾವನೆ ಕೂಡ ಬರ್ತಾ ಇದೆ. ಹೆಚ್ಚಿನ ಓಡಾಟ ಆಗಲಿ ಅಥವಾ ಜನಗಳಾಗ್ಲಿ ಯಾರೂ ಇಲ್ಲ ಅಲ್ಲಿ. ಸೊ ಅಬ್ಸಲ್ಯೂಟ್ಲಿ ನೋ ಅಪ್ಡೇಟ್ಸ್ ಅಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮತ್ತೊಂದು ಕಡೆ ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾರ. ಇಡೀ ಪ್ರಕರಣವನ್ನ ನಾವು ಗಮನಿಸ್ತಾ ಹೋದ್ರೆ ಸ್ಮಿತಾ, ಇಡೀ ರಾಜ್ಯ ರೀತಿನಲ್ಲಿ ಶಾಕ್ಗೆ ಒಳಪಡಿಸಿರ್ತಕ್ಕಂಥ ಒಂದು ಪ್ರಕರಣ ಇದು. ಹೀಗೂ ಆಗತ್ತಾ ಅಂತ ಏಕಾಏಕಿ ಏನ್ರಿ ಅಭಿಮಾನಿಯೊಬ್ಬ ಮೆಸೇಜ್ ಕಳಿಸ್ತಾನೆ, ಏನೇನೋ ಮೆಸೇಜ್ ಕಳಿಸ್ತಾನೆ, ಆತನನ್ನ ಕಿಡ್ನಾಪ್ ಮಾಡ್ಕೊಂಡು ಬಂದು ಶೆಡ್ ಅಲ್ಲಿ ಹಾಕಿ ಹೊಡೆದು ಕೊಂದು ಬಿಟ್ರು ಅಂತ ಅಂದರೆ ಅಷ್ಟು ಸುಲಭನ? ಹಾಗಾದ್ರೆ ಬನಾನಾ ರಿಪಬ್ಲಿಕ್ ಆಗ್ಬಿಟ್ಟಿದ್ಯಾ ಅನ್ನುವಂಥ ಪ್ರಶ್ನೆಯನ್ನ ಇಡೀ ರಾಜ್ಯದ ಜನಗಳಲ್ಲಿ ಹುಟ್ಟು ಹಾಕಿದಂತಹ ಒಂದು ಗಂಭೀರ ಪ್ರಕರಣ ಇದು. ನೀವೆಲ್ಲರೂ ಗಮನಿಸ್ತಾ ಇರೋ ಹಾಗೆ 6-7 ತಿಂಗಳಿನಿಂದ ಜೈಲಲ್ಲಿ ಇದ್ದು ಆನಂತರ ಬೇಲ್ಗೆ ಅಪ್ಲಿಕೇಶನ್ ಹಾಕಿದ್ದಂಥದ್ದು, ಆ ವಿಚಾರಣೆಗಳು, ಆ ಕಾನೂನು ಪ್ರಕ್ರಿಯೆಗಳು, ಅವರು ಬಿಡುಗಡೆ ಆಗಿರೋ ರೀತಿ, ಜಾಮೀನಿನ ಮೇಲೆ ಬಿಡುಗಡೆ ಆಗಿರೋ ರೀತಿ, ಈಗ ಮೇನ್ ಕೇಸ್ ಇನ್ನೂ ಕೂಡ ವಿಚಾರಣೆಗೆ ಪೆಂಡಿಂಗ್ ಇರ್ತಕ್ಕಂಥದ್ದು ಎಲ್ಲವೂ ಕೂಡ ಒಂದು ಬೃಹತ್ ಮೈಲಿಗಲ್ಲು ಅಂತಾನೆ ಹೇಳಬೇಕು. ಕನ್ನಡ ಚಿತ್ರರಂಗದಲ್ಲೂ ಕೂಡ ಇದೊಂದು ಒಂದು ರೀತಿಯಲ್ಲಿ ಕಪ್ಪು ಚುಕ್ಕೆ ಅಂತಾನೆ ಹೇಳಬೇಕು. ಆದರೆ ಮೇನ್ ಕೇಸ್ ವಿಚಾರಣೆ ನಡೆದು ದರ್ಶನ್ ಒಂದು ವೇಳೆ ನಿರ್ದೋಷಿ ಅಂತ ಆಗಿ ಹೊರಗಡೆ ಬಂದ್ರೆ ಆಮೇಲೆ ಅದನ್ನ ಸಹಜ ಸ್ಥಿತಿ ಅಂತ ಪರಿಗಣಿಸಬಹುದು. ಆಗ ಎಲ್ಲವೂ ಸರಿ ಇದೆ ಅಂತ ಹೇಳ್ಬೋದೇ ಹೊರತು ಇದುವರೆಗೂ ಈಗ ದರ್ಶನ್ ಮತ್ತು ಪವಿತ್ರ ಗೌಡ ಇಬ್ಬರೂ ಕೂಡ ಕೊಲೆ ಆರೋಪಿಗಳು ಅಂತಾನೆ ಹೇಳಬೇಕು. ಇನ್ನು ವಿಚಾರಣೆ ಬಾಕಿ ಇದೆ, ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆದ್ರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಪ್ರಕ್ರಿಯೆ ನಡೀತಾ ಇದೆ ಅಂತ ಕಮಿಷನರ್ ಬಿ ದಯಾನಂದ್ ಅವರು ಆಲ್ರೆಡಿ ಹೇಳಿದ್ದಾರೆ. ಆದ್ರೆ ಏನು ಪ್ರಕ್ರಿಯೆ ನಡೀತಾ ಇದೆ, ಆ ಪ್ರಕ್ರಿಯೆ ವಿಳಂಬ ಯಾಕೆ ಅನ್ನೋ ಪ್ರಶ್ನೆಗೆ ಮಾತ್ರ ಇನ್ನೂ ಉತ್ತರ ಸಿಕ್ಕಿಲ್ಲ ಸ್ಮಿತಾ. ಈ ಹಿಂದೆ ಕೂಡ ಇಂಟ್ರಿಮ್ ಬೇಲ್ ಸಿಕ್ಕಾಗ ಕೂಡ 1 ತಿಂಗಳು ತಗೊಂಡಿದ್ರು. ಇಂಟ್ರಿಮ್ ಬೇಲ್ ಅವಧಿ ಇದ್ದಿದ್ದೇ 1.5 ತಿಂಗಳು. ಗೃಹ ಇಲಾಖೆಯವರು 1 ತಿಂಗಳು ತಗೊಂಡಿದ್ರು ಮೇಲ್ಮನವಿ ಸಲ್ಲಿಸೋದಕ್ಕೆ. ಯಾಕೆ ಆ ಲೀನಿಯನ್ಸ್? ಯಾಕೆ ಜನಸಾಮಾನ್ಯರಿಗಾದ್ರೆ ಹಿಂಗೆ ಮಾಡ್ತಾರಾ? ಇಷ್ಟೇ ಸುಲಭ ಇರುತ್ತಾ ಕಾನೂನು ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಈಗ ಸುಪ್ರೀಂ ಕೋರ್ಟ್ಗೆ ಬೇಲ್ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಇಷ್ಟು ವಿಳಂಬ ಯಾಕೆ ಅನ್ನುವಂಥ ಪ್ರಶ್ನೆ ಕೂಡ ಬರುತ್ತೆ. ಸೊ ಏನಾಗುತ್ತೆ, ಒಂದು ಲೀಗಲಿ ಈ ಕೇಸ್ ಏನಾಗುತ್ತೆ ಅನ್ನುವಂಥ
ಅನ್ನುವಂಥ ಒಂದು ಬೃಹತ್ ಕುತೂಹಲ. ಈಗ ಒಂದ್ಸಾರಿ ಜಾಮೀನು ಸಿಕ್ಬಿಟ್ರೆ ಕೇಸ್ ಏನಾದರೂ ಟರ್ನ್ ತಗೊಳುತ್ತಾ ಅನ್ನುವಂಥ ಒಂದು ಕುತೂಹಲ ಜನಸಾಮಾನ್ಯರಲ್ಲಿದೆ. ಲೀಗಲಿ ಅದರ ಸ್ಟ್ರೆಂತ್ ಕಡಿಮೆ ಆಗುತ್ತಾ ಅನ್ನುವಂಥದ್ದು ಕೂಡ ಇದೆ. ಅಥವಾ ಪೊಲೀಸ್ನವರು ಇದನ್ನ ಚಾಲೆಂಜಿಂಗ್ ಆಗಿ ತಗೊಂಡು ಏನೇನು ಲೂಪ್ ಹೋಲ್ಸ್ ಸಿ ವಿ ನಾಗೇಶ್ ಹೈಲೈಟ್ ಮಾಡಿದ್ರಲ್ಲ, ಸೊ ಇನ್ನಷ್ಟು ಏನು ತನಿಖೆ ನಡೆಸಿ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕಿ ಕೇಸ್ನ ಏನಾದರೂ ಸ್ಟ್ರೆಂಥನ್ ಮಾಡ್ತಾರಾ ಅಥವಾ ಕೇಸ್ ಏನಾದರೂ ಹೀಗೆ ವೀಕ್ ಆಗಿ ಬಿದ್ದೋಗುತ್ತಾ ಗೊತ್ತಿಲ್ಲ. ಇದು ಈಗಿರ್ತಕ್ಕಂಥ ಪ್ರಶ್ನೆ. ಇನ್ನು ಇಬ್ಬರ ಸಾರ್ವಜನಿಕ ಜೀವನ ಲಕ್ಷ್ಮಿ ಸಂಪರ್ಕದಲ್ಲಿರಿ. ಶ್ರೀಪಾದ್ ಪಾಟೀಲ್ ಇದೀಗ ಪವಿತ್ರ ಗೌಡ ಫಾಲೋ ಅಪ್ ನಲ್ಲಿದ್ರು, ಅವರ ತಾಯಿ ಅಪಾರ್ಟ್ಮೆಂಟ್ ಬಳಿಯಲ್ಲಿದ್ದಾರೆ. ಶ್ರೀಪಾದ್ ಪಾಟೀಲ್ ಹೊರಗೆ ಬರೋ ಸಾಧ್ಯತೆ ಸದ್ಯಕ್ಕಿಲ್ಲ ಅಂತ ಅನ್ಸುತ್ತೆ. ಒಂದಷ್ಟು ದಿನಗಳ ಕಾಲ ಜೈಲು ವಾಸದ ನಂತರದಲ್ಲಿ ರಿಲ್ಯಾಕ್ಸೇಷನ್ ಬೇಕಿರತ್ತೆ, ಮೈಗೆ ಮನಸ್ಸಿಗೆ ಎರಡಕ್ಕೂ ಕೂಡ. ಸೊ ಏನ್ ಗಮನಿಸ್ತಿದ್ದೀರಿ? ಯಾರಾದ್ರೂ ಬರ್ತಿದ್ದಾರಾ ಪವಿತ್ರ ಗೌಡ ಅವರನ್ನ ಭೇಟಿ ಮಾಡ್ಲಿಕ್ಕೆ? ಎಸ್ ಸ್ಮಿತಾ, ಈಗ ಎಕ್ಸಾಕ್ಟ್ಲಿ ನಾವು ಪವಿತ್ರ ಗೌಡ ಅವರ ತಾಯಿ ಅವರ ನಿವಾಸದ ಎದುರುಗಡೆ ಇದ್ದೀವಿ. ಒಮೆಗಾ ಅಪಾರ್ಟ್ಮೆಂಟ್ ಅಂತ, ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್. ಈಗ ಎರಡು ಆಪ್ಷನ್ಗಳಿತ್ತು. ಒಂದು, ಅವರು RR ನಗರ ಮನೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಅವ್ರ ಸಂಬಂಧಿಕರ ಮನೆ ಹೋಗ್ತಾರೆ, ಮತ್ತೊಂದು ತಾಯಿ ಮನೆ ಹೋಗ್ತಾರೆ ಅಂತ ಹೇಳಿ ಅವರು ನೇರವಾಗಿ ದಿಢೀರಂತ ಅವರ ತಾಯಿಯ ಮನೆ ಅಂತ ನಮಗೆ ಬಂದ ಮಾಹಿತಿಯ ಪ್ರಕಾರ ಈ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಏನಿದೆ ಇದು ಅವರ ತಾಯಿಯ ನಿವಾಸವಂತೆ. ಇಲ್ಲಿವರೆಗೂ ಅವರನ್ನ ಪವಿತ್ರ ಗೌಡ ಅವರನ್ನ ಭೇಟಿ ಆಗೋದಕ್ಕೆ ಅಂತ ಯಾರು ಬರಲಿಲ್ಲ. ಅವರನ್ನ ಬರಮಾಡಿಕೊಳ್ಳೋದಕ್ಕೆ, ಜೈಲಿಂದ ಕರ್ಕೊಂಡು ಹೋಗೋದಕ್ಕೆ ಬಹುತೇಕ ಅವರ ಸಂಬಂಧಿಕರು ಆಗಮಿಸಿದ್ರು. ತಾವೀಗ ದೃಶ್ಯಗಳಲ್ಲಿ ಗಮನಿಸ್ತಾ ಇರುವಂತಹ ಈ ಅಪಾರ್ಟ್ಮೆಂಟ್ ಏನಿದೆ ಇದೇ ಬ್ರಿಗೇಡ್ ಒಮೆಗಾ ಅಪಾರ್ಟ್ಮೆಂಟ್ ಅಂತ ಹೇಳಿ. ಇಲ್ಲಿ ಸಿ ಬ್ಲಾಕ್ ನಲ್ಲಿ ಪವಿತ್ರ ಅವರು ಇದ್ದಾರೆ. ಸದ್ಯಕ್ಕೆ ಮತ್ತೊಂದು ವಿಚಾರವನ್ನು ನಾವು ಕೇಳ್ಪಟ್ವಿ. ಭದ್ರತಾ ದೃಷ್ಟಿಯಿಂದ ಮತ್ತು ಸದ್ಯಕ್ಕೆ ಆಗ್ತಾ ಇರುವಂತಹ ಅವರು ಇದೇ ಅಪಾರ್ಟ್ಮೆಂಟ್ ಅನ್ನ ಚೂಸ್ ಮಾಡಿದರೆ ಇರೋದಕ್ಕೆ ಅನ್ನುವಂತಹ ವಿಚಾರವೂ ಕೂಡ ಗೊತ್ತಾಗ್ತಿದೆ. ಕಾರಣ ಇಷ್ಟೇ, ಪವಿತ್ರ ಗೌಡ ಅವರಿಗೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ ಸೋಷಿಯಲ್ ಮೀಡಿಯಾಗಳಲ್ಲಿಯೂ ಕೂಡ ಪವಿತ್ರ ಗೌಡ ರೈಟ್, ಬಹುಶಃ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಸರಿಯಾಗಿ. ಶ್ರೀಪಾದ್ ಪಾಟೀಲ್ ಮಾಹಿತಿಯನ್ನ ನೀಡ್ತಾ ಇದ್ರು. ಪವಿತ್ರ ಗೌಡ ಅವರವರ ತಾಯಿ ಅಪಾರ್ಟ್ಮೆಂಟ್ ಅನ್ನ ಸದ್ಯಕ್ಕೆ ಸೇರಿದ್ದಾರೆ. ಭದ್ರತಾ ದೃಷ್ಟಿಯಿಂದ ಅಪಾರ್ಟ್ಮೆಂಟ್ಗೆ ಹೋದ್ರು ಅನ್ನೋ ಮಾಹಿತಿ ಇದೆ. ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಒಬ್ಬೊಬ್ಬರೇ ಆರೋಪಿಗಳು ಇದೀಗ ಜಾಮೀನಿನ ಮೇಲೆ ಆಚೆ ಬರ್ತಾ ಇದ್ದಾರೆ. ಕಾನೂನು ಅದೇ ಹೇಳುತ್ತೆ, ಜೈಲ್ ಅನಿವಾರ್ಯ ಅಲ್ಲ, ಬೇಲ್ ಆದಷ್ಟು ಕೊಟ್ಟು ವಿಚಾರಣಾಧೀನ ಅವಸ್ಥೆಯಲ್ಲಿರುವ ಆರೋಪಿಗಳನ್ನ ಹೊರಗಿಟ್ಟೆ ವಿಚಾರಣೆ ನಡೆಸಿ ಅಂತ ಹೇಳಿ 6-7 ತಿಂಗಳು ಕಳೆದಿದ್ದಾರೆ ಬಹುತೇಕ ಎಲ್ಲ ಆರೋಪಿಗಳು ಕೂಡ ಜೈಲಿನಲ್ಲಿ. ಇದೀಗ ಆರೋಪಿ ಸಂಖ್ಯೆ 12 ಶಿವಮೊಗ್ಗ ಸೆಂಟ್ರಲ್ ಜೈಲಿನಲ್ಲಿದ್ದ ಲಕ್ಷ್ಮಣ್ ಬಿಡುಗಡೆ ಆಗಿದ್ದಾರೆ. ಜೈಲಿನ ಆವರಣದಿಂದ ಆಚೆ ಬರ್ತಾ ಇದ್ದ ಹಾಗೆ ಓಡೋಡ್ ಹೋಗಿ ಕಾರ್ ಹತ್ತಿದ್ದಾರೆ. ಮಾಧ್ಯಮಗಳ ಪ್ರತಿಕ್ರಿಯೆ ಕೇಳ್ತಾ ಇದ್ರು ಕೂಡ ಯಾವುದೇ ರೀತಿ ರಿಯಾಕ್ಷನ್ ಕೊಡದಲೆ ಓಡ್ ಹೋಗಿ ಆ ಕಾರನ್ನು ಹತ್ತಿರೋ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೊಂದು ವೈಯಕ್ತಿಕ ಜೀವನ ಇದೆ, ಕಷ್ಟಪಟ್ಟು ದುಡಿತಿದ್ರೇನೋ. ದರ್ಶನ್ ಅಂತವರ ಸಹವಾಸ, ಈ ಕೊಲೆ ಪ್ರಕರಣದಲ್ಲಿ ಆರೋಪಿ ಆಗುವ ಪರಿಸ್ಥಿತಿ. ಇವರು 6-7 ತಿಂಗಳು ಇದ್ರಲ್ಲ ಜೈಲಲ್ಲಿ, ಇದೀಗ ಆಚೆ ಬಂದಿದ್ದಾರೆ. लोग सर ಮತ್ತು